ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ವೇದ ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿ ತುಳಸಿ ಕಟ್ಟೆಗೆ ಪೂಜೆ ಮಾಡಿ ದೇವ್ರ ಮನೆ ಅಲಂಕಾರ ಮಾಡಿ ಪೂಜೆ ಮಾಡ್ತಾಳೆ. ಮುನ್ನ ಬಾಲ ಇಬ್ರು ಸೇರಿ ಮನೆಗೆ ಬೇಕಾಗಿರೋ ದಿನಸಿ ಸಾಮಾನೆಲ್ಲ ತಗೊಂಬರ್ತಾರೆ. ವೇದ ಕಾಫಿ ಮಾಡ್ತಾ ಇದ್ದಾಳೆ. ಆ ಕಾಫಿ ಸ್ಮೆಲ್ಲ ಕುಡಿದು ಮುನ್ನ ಮತ್ತೆ ಬಾಲ ಕಾಫಿ ಎಷ್ಟು ಚೆನ್ನಾಗಿರ್ಬೇಕಲ್ವಾ ಅಂತ ಮಾತಾಡ್ಕೊತಾ ಇದ್ದಾರೆ. ಈಗ ಇಲ್ಲಿಗೆ ದಾಮೋದರ್ ಮತ್ತೆ ವೀರ ಅವರು ಬರ್ತಾರೆ. ಡ್ಯಾಡಿ, ಅದಕ್ಕೆ ಬಂದು ನಮ್ಮ ಮನೆನೇ ಬದಲಾಯಿಸ್ಬಿಟ್ಟಿದ್ದಾರೆ, ಅದಕ್ಕೆ ಅಲ್ವಾ ಹೇಳೋದು ಮನೆಗೊಂದು ಹೆಣ್ಣಿರ್ಬೇಕು ಅಂತ ಹೇಳಿದಾಗ ದಾಮೋದರ್ ಅವರು ಬೇಜಾರು ಮಾಡ್ಕೊತಾರೆ. ಈಗ ವೇದ ಕಾಫಿ ತಂದು ದಾಮೋದರ್ ಅವ್ರಿಗೆ ಕೊಡ್ತಾಳೆ. ಆಗ ದಾಮೋದರ್ ಅವರು ಬಳೆ ಹಾಕಿರೋ ಕೈಯಲ್ಲಿ ಕಾಫಿ ಎಲ್ಲ ಅವ್ರನ್ನ ಕಣ್ಣೆತ್ತು ಕೂಡ ನೋಡೋದಿಲ್ಲ ಅಂತ ದಾಮೋದರ್ ಅವರು ರೂಮ್ಗೆ ಹೋಗ್ಬಿಡ್ತಾರೆ. ಆಗ ವೇದ, ಬಾವಾ ನೀವಾದರೂ ಕಾಫಿ ಕುಡೀರಿ ಅಂತ ವೀರ ಅವ್ರಿಗೆ ಕೊಡ್ತಾರೆ. ಆದರೆ ವೀರ ಅವರು ಬೇಡ ಅಂತ ಹೋಗ್ತಾ ಇರ್ತಾರೆ. ವೇದ, ಬಾವಾ ಆ ರೀತಿ ಎಲ್ಲ ಮಾಡಬಾರ್ದು ಬಾವಾ, ಒಂದ್ಸಲ ಟೇಸ್ಟ್ ಮಾಡಿಯಲ್ಲ ಅಂತ ಬಲವಂತ ಮಾಡಿ ಕೊಡ್ತಾಳೆ. ಆಗ ವೀರ ಕಾಫಿ ಕುಡಿತಾ ಇರ್ತಾರೆ. ಈಗ ದಾಮೋದರ್ ಅವರು, ವೀರ ಏನು ಮಾಡ್ತಿದ್ಯಾ ಬಾಯಿಲಿ ಅಂತ ಹೇಳಿದಾಗ ವೀರ ಅವರು, ಕಾಫಿ ಚೆನ್ನಾಗಿಲ್ಲ, ಕಾರ್ಕೋಟಕ ವಿಷ ಅಂತ ಸುಳ್ಳು ಹೇಳಿ ಆ ಕಾಫಿನ ಅಲ್ಲೇ ಇಟ್ಟು ಹೋಗ್ತಾರೆ. ಈಗ ವೇದ, ಕಾಫಿ ಚೆನ್ನಾಗಿದ್ರು ಕಾರ್ಕೋಟಕ ವಿಷ ಅಂತ ಹೇಳ್ದವ್ರಿಗೆಲ್ಲ ಹೊಟ್ಟೆನೋ ಬರಲಿ ಅಂತ ಶಾಪ ಹಾಕ್ತಾಳೆ. ಈಗ ಮುನ್ನ ಮತ್ತೆ ಬಾಲ ಕಾಫಿ ಕುಡಿದು ಅದಕ್ಕೆ ಸೂಪರ್ ಆಗಿದೆ ಅದಕ್ಕೆ ಅಂತ ಹೇಳ್ತಾ ಇರ್ತಾರೆ. ಇದನ್ನ ವಿಕ್ರಮ್ ಕೇಳಿಸ್ಕೊತಾ ಇರ್ತಾನೆ. ಈಗ ವೇದ, ಎಣ್ಣೆ ಹೊಡ್ಕೊಂಡ್ ಮಲ್ಕೊಂಡು 10 ಗಂಟೆವರೆಗೂ ಎದ್ದೇಳೋದಿಲ್ವಲ್ಲ ಅಂತ ಜನಕ್ಕೆ ಏನ್ ಹೇಳ್ಬೇಕು ಅಂತ ವಿಕ್ರಮ್ಗೆ ಇಂಡೈರೆಕ್ಟ್ ಆಗಿ ಹೇಳ್ತಾಳೆ. ಆಗ ಮುನ್ನ ಕೂಡ ಹೌದು ಅದಕ್ಕೆ ಅಂತ ಜನನ ಕಂಡ್ರೆ ನನಗೂ ಆಗೋದಿಲ್ಲ ಅಂತ ಹೇಳ್ತಾನೆ. ಈಗ ವಿಕ್ರಮ್ ಇಲ್ಲಿಗೆ ಬರ್ತಾನೆ. ಅಣ್ಣಂಗೋ ಕಾಫಿ ಕೊಡಿ ಅದಕ್ಕೆ ಅಂತ ಹೇಳಿದಾಗ ವೇದ, ನಾನು ಇಂಥವ್ರಿಗೆಲ್ಲ ಕಾಫಿ ಮಾಡಲ್ಲಪ್ಪ, ಬೇಕಾದ್ರೆ ಮಾಡ್ಕೊಳ್ಳಿ. ಆಗ ವಿಕ್ರಮ್, ನಾನೇನಾದ್ರು ಕೇಳದ್ನ ಕಾಫಿ ಕೊಡಿ ಅಂತ, ನಾನು ಹೊರಗಡೆ ಹೋಗಿ ಕ್ಯಾಪಚಿನೋ ಕುಡಿತೀನಿ ಅಂತ ಹೇಳಿದಾಗ ಮುನ್ನ, ಅಣ್ಣ ಕಾಫಿ ಅದಕ್ಕಿಂತ ಚೆನ್ನಾಗಿದೆ, ಬೇಕಾದ್ರೆ ಕಾಫಿ ಸ್ಮೆಲ್ ಮಾಡು. ವಿಕ್ರಮ್ಗೆ ಹೊಟ್ಟೆ ಉರಿಸ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನ